ಯುವರ್ ಸ್ಪೇಸ್, ಕ್ಲೀನ್ ಯುವರ್ ಮೈಂಡ್. ಅಂದರೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಅರ್ಥ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಲಿವಿಂಗ್ ರೂಮ್ನ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮಗೆ ಒಂದು ಸರಿ ತೋರಿಸ್ಬಿಡ್ತೀನಿ ಮನೆ ಸದ್ಯಕ್ಕೆ ಹೇಗಿದೆ ಅಂತ. ಡೈನಿಂಗ್ ಟೇಬಲ್ ನಮಗೆಲ್ಲ ವಸ್ತುಗಳು ಇಡೋದಕ್ಕೆ ಒಂದು ಜಾಗ ಆಗಿಬಿಟ್ಟಿದೆ. ಅದನ್ನು ನಾವು ಡೈನಿಂಗ್ ಟೇಬಲ್ ಥರ ಬಳಸೋದೇ ಇಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಾ, ಸದ್ಯಕ್ಕೆ ಈ ಥರ ಇದೆ. ಈ ಫೋಟೋ ಫ್ರೇಮ್ಗಳನ್ನೆಲ್ಲ ಡೈಲಿ ಕ್ಲೀನ್ ಮಾಡೋದಿಲ್ಲ, ಸೊ ಅಪರೂಪಕ್ಕೊಮ್ಮೆ ಕ್ಲೀನ್ ಆಗೋದ್ರಿಂದ ಈ ಥರ ಡಸ್ಟ್ ಇದೆ ಅದ್ರ ಮೇಲೆ. ಇಲ್ಲಿ ಫ್ಯಾನ್ ನೋಡ್ಬೋದು. ನಾನು ಕ್ಲೀನ್ ಮಾಡೋದಕ್ಕೆ ಮೊದಲನೇ ರೀಸನ್ ಈ ಫ್ಯಾನೇ. ಇದು ಕ್ಲೀನ್ ಮಾಡೋದಕ್ಕೂ ಕಷ್ಟ, ಕೈಗೆ ಇಟ್ಕೋದಿಲ್ಲ, ಹಾಗೆ ಅಷ್ಟೊಂದು ಡಸ್ಟ್ ಅದ್ರ ಮೇಲಿದೆ, ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಇಲ್ಲಿ ನೋಡ್ತಿದ್ದೀರಾ ಡೈನಿಂಗ್ ಟೇಬಲ್ ಮೇಲೆ ಏನೆಲ್ಲ ವಸ್ತುಗಳಿದ್ದಾವೆ ಅಂತ. ಇದು ಡೈನಿಂಗ್ ಟೇಬಲ್ ಕಡಿಮೆ ಡಂಪಿಂಗ್ ಯಾರ್ಡ್ ಆಗಿಬಿಟ್ಟಿದೆ ನಮ್ಮ ಮನೇಲಿ. ಈಗ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸೋಫಾ ಮೇಲಿರೋ ಕುಷನ್ಗಳನ್ನ ತೆಗಿತಾ ಇದ್ದೀನಿ. ಯಾಕಂದರೆ ಅವುಗಳ ಮೇಲೂ ಡಸ್ಟ್ ಬೀಳುತ್ತೆ, ಹೀಗಾಗಿ ಇವನ್ನ ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಈ ಕುಷನ್ ಕವರ್ಸ್ನ ಇನ್ನೊಂದು ದಿನ ಒಗೆಯೋದಕ್ಕೆ ತೊಗೋತೀನಿ, ಇವತ್ತು ತೊಗೋತಾ ಇಲ್ಲ. ಯಾಕಂದರೆ ನಾನೀಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ರಾತ್ರಿ 11 ಗಂಟೆಗೆ. ಡೀಪ್ ಕ್ಲೀನಿಂಗ್ನಲ್ಲಿ 2 ಬೇಸಿಕ್ ರೂಲ್ ಇದೆ. ಒಂದು ಟಾಪ್ ಟು ಬಾಟಮ್, ಇನ್ನೊಂದು ರೈಟ್ ಟು ಲೆಫ್ಟ್. ತುಂಬ ಜನ ಟಾಪ್ ಟು ಬಾಟಮ್ ಕ್ಲೀನಿಂಗ್ ರೂಲ್ನ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದಾರೆ, ಬಟ್ ರೈಟ್ ಟು ಲೆಫ್ಟ್ ಅಂತ ಎಲ್ಲರೂ ಕ್ಲೀನ್ ಮಾಡಲ್ಲ. ಈ ರೂಲ್ನ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಎಫೆಕ್ಟಿವ್ ಅನಿಸುತ್ತೆ. ಈ ರೂಲ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಮನೆ ಪೂರ್ತಿ ಗಲೀಜಾಗಿರುತ್ತೆ ಅಥವಾ ತುಂಬ ಕ್ಲಟರ್ ಕ್ರಿಯೇಟ್ ಆಗಿರುತ್ತೆ, ಆದರೆ ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ. ಆಗ ಫ್ರಸ್ಟ್ರೇಟ್ ಆಗುತ್ತೆ. ಯಾವುದೇ ರೂಮ್ ಆಗಲಿ, ಅಲ್ಲಿಂದ ಒಂದು ಕಾರ್ನರ್ನ ತೊಗೊಂಡು ಅಲ್ಲಿಂದ ಲೆಫ್ಟ್ಗೆ ಕ್ಲೀನ್ ಮಾಡ್ತಾ ಹೋಗಬೇಕು. ಹಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅದೇ ಕಾರ್ನರ್ಗೆ ಬಂದು ನಿಲ್ಲಬೇಕು. ಇದರಿಂದ ಬೇಗ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ, ತುಂಬ ಕಿರಿಕಿರಿ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನಾನು ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ಯಾನ್ ಮೇಲೆ ಇಷ್ಟೊಂದು ಧೂಳಿತ್ತು, ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ನೀವು ನೋಡ್ಬೋದು, ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ಹರಸಾಹಸ ಆಯಿತು ನನಗೆ, ಬಟ್ ಇಟ್ಸ್ ಓಕೆ. 2 ಫ್ಯಾನ್ಗಳು ಕ್ಲೀನ್ ಆಗಿದೆಯಲ್ಲ. ಈಗ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಕ್ಲೀನ್ ಆಗದೇ ಇರೋ ಸಣ್ಣ ಪುಟ್ಟ ವಸ್ತುಗಳೇ ತುಂಬ ಮುಜುಗರ ಉಂಟು ಮಾಡುತ್ತೆ. ಈಗ ಈ ಫೋಟೋ ಫ್ರೇಮ್ಗಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಒದ್ದೆ ಬಟ್ಟೆಯಿಂದ ಇದರ ಮೇಲಿರೋ ಎಲ್ಲ ಧೂಳನ್ನು ತೆಗಿದ್ದೀನಿ. ನೀವು ನೋಡಿ ಎಷ್ಟೊಂದು ಧೂಳಿದೆ ಇದರ ಮೇಲೆ. ಈ ಥರ ತುಂಬ ಜಾಗಗಳಲ್ಲಿ ಧೂಳು ಸೇರಿಕೊಂಡಿರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ ಅದು. ಫೋಟೋ ಫ್ರೇಮ್ಗಳ ಮೇಲೆ ಕೂಡ ತುಂಬ ಧೂಳಿದೆ. ಇದನ್ನು ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿದ ಮೇಲೆ ನಾನು ಕೋಲಿನ್ ಹಾಕಿ ಇದರ ಗ್ಲಾಸ್ನ ಕ್ಲೀನ್ ಮಾಡ್ತೀನಿ. ಈ ಫ್ರೇಮ್ಗಳನ್ನ ನಾನು ತುಂಬ ಆಸೆಪಟ್ಟು ಹಾಕ್ಸಿದ್ದೀನಿ. ಇದರ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ನನಗೆ ಈ ಥರ ಫ್ರೇಮ್ಗಳನ್ನ ಮಾಡಿಸಿ ಹಾಕೋದು ತುಂಬ ಇಷ್ಟ ಆಗುತ್ತೆ. ಈ ಫ್ರೇಮ್ಗಳನ್ನು ನಾನು ಅಮೆಝಾನಿಂದ ತೊಗೊಂಡಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಇದರ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈಗ ಸೋಫಾ ಕ್ಲೀನಿಂಗ್ ಕೆಲಸ, ಮೇಲಿನ ಪಾರ್ಟ್ ಕ್ಲೀನ್ ಮಾಡಿದ್ಮೇಲೆ ಆ ಡಸ್ಟ್ ಸೋಫಾ ಮೇಲೂ ಬಿದ್ದಿದೆ, ಇದನ್ನು ಕೂಡ ಕ್ಲೀನ್ ಮಾಡ್ತೀನಿ. ನೀವು ನೋಡ್ಬೋದು ಈ ಸೋಫಾ ಹಿಂದೆ ಎಷ್ಟು ಧೂಳು ಸೇರಿಕೊಂಡಿರುತ್ತೆ ಅಂತ. ನಾವು ಮುಂದೆಯಿಂದ ಕ್ಲೀನ್ ಮಾಡ್ತೀವಿ ಡೈಲಿ, ಹಿಂದೆಯಿಂದ ಕ್ಲೀನ್ ಮಾಡಿರೋದಿಲ್ಲ. ನೋಡಿ ಸೋಫಾ ಹಿಂದೆಗಡೆ ಭಾಗ ಈ ಥರದ ಒಂದು ಬ್ರಷ್ನ ತೊಗೊಂಡು ಕ್ಲೀನ್ ಮಾಡಿದ್ರೆ ತುಂಬ ನೀಟಾಗಿ, ತುಂಬ ಕಡಿಮೆ ಟೈಮಲ್ಲಿ ಕ್ಲೀನ್ ಆಗುತ್ತೆ. ನನಗೆ ಪರ್ಸ್ನಲಿ ಈ ಬ್ರಷ್ ತುಂಬ ಇಷ್ಟ ಆಗುತ್ತೆ, ತುಂಬ ಬೇಗ ಬೇಗ ಕ್ಲೀನ್ ಮಾಡ್ಬೋದು. ಮತ್ತು ನಾನು ಇದನ್ನು ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೂ ಕೂಡ ಬಳಸ್ತೀನಿ. ನೋಡಿ ಸೋಫಾ 2 ನಿಮಿಷದಲ್ಲಿ ಡಸ್ಟ್ ಫ್ರೀ ಆಯಿತು. ಸೋಫಾ ಹಾಕೋದ್ರಿಂದ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಅನುಕೂಲ ಕೂಡ ಆಗುತ್ತೆ. ಆದರೆ ಕ್ಲೀನ್ ಮಾಡೋ ವಿಚಾರಕ್ಕೆ ಬಂದಾಗ ಇದಕ್ಕೆ ಅಂತಲೇ ಒಂದು ದಿನ ಡೆಡಿಕೇಟ್ ಮಾಡಬೇಕಾಗುತ್ತೆ. ಸೋಫಾ ಕ್ಲೀನ್ ಮಾಡಬೇಕು, ಅದರ ಹಿಂದೆ ತುಂಬ ಡಸ್ಟ್ ಸೇರಿಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಟೈಮ್ ಬೇಕೇ ಬೇಕು. ನಾನು ಈ ವಿಡಿಯೋನ ರಾತ್ರಿ 11 ಗಂಟೆಗೆ ಶೂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ, ಯಾಕಂದರೆ ನನಗೆ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ, ಬಟ್ ಟೈಮ್ ಸಿಗದೇ ಇರೋ ಕಾರಣ ಅದನ್ನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ನನಗೆ ಮಗ ಇರೋದ್ರಿಂದ ಅವನು ಏನೂ ಮಾಡಿಸ್ಕೊಡೋದಿಲ್ಲ, ಸೊ
ತುಂಬ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟಪಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಸೋಫಾ ಹಿಂದೆ ಎಷ್ಟು ಧೂಳಿದೆ ಅಂತ. ನಾವು ಮನೆಯನ್ನು ಹೇಗೆ ಕ್ಲೀನ್ ಮಾಡಿಟ್ರು ಈ ಥರ ಸಾಕಷ್ಟು ಜಾಗಗಳಲ್ಲಿ ಧೂಳಿರುತ್ತೆ. ಇಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕಡಿಮೆನೇ ಅನಿಸ್ತಿದೆ ನನಗೆ, ಅಷ್ಟೊಂದು ಧೂಳು ಸೇರಿಕೊಂಡಿದೆ. ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಲ್ಲಿ ಮಾಪ್ನಿಂದ ಒರೆಸ್ಕೊಂಡ್ರೆ ಇದು ಕ್ಲೀನ್ ಆಗುತ್ತೆ. ಇದೇ ಥರ ಡಸ್ಟ್ ನಮ್ಮ ವಾರ್ಡ್ರೋಬ್ನ ಕೆಳಗಡೆ ಮತ್ತು ವಾರ್ಡ್ರೋಬ್ನ ಮೇಲೆ ಕೂಡ ಸೇರಿಕೊಂಡಿರುತ್ತೆ. ಹಾಗೆ ನಾವು ಕಾಟ್ ಹಾಕಿರ್ತೀವಲ್ಲ, ಕಾಟ್ನ ಕೆಳಗಡೆ ಕೂಡ ಹೀಗೆ ಇರುತ್ತೆ. ಈ ಥರ ಕೆಲವೊಂದು ಜಾಗಗಳಲ್ಲಿ ಧೂಳು ಇರೋದನ್ನು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಈಗ ನಾನು ಇದನ್ನು ನೀಟಾಗಿ ಮಾಪ್ ಮಾಡಿಕೊಂಡ್ರೆ ಧೂಳು ಪೂರ್ತಿಯಾಗಿ ಹೋಗುತ್ತೆ. ಇದೆಲ್ಲ ವೀಡಿಯೋದಲ್ಲಿ ನೋಡೋದಕ್ಕೆ ತುಂಬ ಬೇಗ ಆಗ್ತಿದೆ ಅಂತ ಅನಿಸುತ್ತೆ, ಬಟ್ ಮಾಡುವಾಗ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈ ಕೆಲಸಗಳೆಲ್ಲ ತುಂಬ ಬೇಗ ಆಗೋದಿಲ್ಲ. ಕ್ಲೀನಿಂಗ್ ಅಂತ ಬಂದರೆ ಅದನ್ನು ಅರ್ಧಕ್ಕೆ ಬಿಡೋದಕ್ಕಾಗಲ್ಲ. ಸೊ ಪೂರ್ತಿ ಮಾಡಬೇಕು ಅಂದರೆ ಟೈಮ್ ಹೋಗುತ್ತೆ. ಈಗ ಸೋಫಾನ ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಗಿದೆ, ಅದನ್ನು ರೀಅರೇಂಜ್ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲೆಲ್ಲ ಡಸ್ಟ್ ಇದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಇಷ್ಟೊಂದು ಕೆಲಸದ ಮಧ್ಯೆ ನನ್ನ ಮಗ ತುಂಬ ಕಾಟ ಕೊಡ್ತಿದ್ದಾನೆ ನನಗೀಗ. ಅಥರ್ವನ ಜೊತೆಲಿ ಕರ್ಕೊಂಡು ಯಾವುದೇ ಕೆಲಸ ಮಾಡೋದಕ್ಕಾಗಲಿ, ವಿಡಿಯೋ ಶೂಟು ಎಡಿಟ್ ಮಾಡೋದಕ್ಕಾಗಲಿ ಸಾಧ್ಯನೇ ಇಲ್ಲ. ಅವ್ನು ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದೇ ಇಲ್ಲ. ಈಗ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸೋಫಾ ಮೇಲಿನ ಮ್ಯಾಟ್ನ ಕೂಡ ನಾನು ಕ್ಲೀನ್ ಮಾಡಿ ಈಗ ಕುಷನ್ಸ್ನ ರೀಅರೇಂಜ್ ಮಾಡ್ತಾಯಿದ್ದೀನಿ. ಕಿಟಕಿಗಳನ್ನೆಲ್ಲ ನಾವು ಪ್ರತಿದಿನ ಕ್ಲೀನ್ ಮಾಡ್ತೀವಿ. ಪ್ರತಿದಿನ ಎಷ್ಟೇ ಒರೆಸಿದ್ರು ಮತ್ತೆ ಅದರ ಮೇಲೆ ಧೂಳು ಬರ್ತಾನೆ ಇರುತ್ತೆ. ನಾವು ಒರೆಸ್ತಾನೆ ಇರ್ತೀವಿ ಮತ್ತು ಧೂಳು ಬರ್ತಾನೆ ಇರುತ್ತೆ. ಈ ಕೆಲಸಗಳಿಗೆ ಎಂಡ್ ಇಲ್ಲ ಅಂತ ಅನಿಸುತ್ತೆ. ಈ ಬುಕ್ ಶೆಲ್ಫ್ನಲ್ಲೂ ಅಷ್ಟೇ ಏನೇನೋ ವಸ್ತುಗಳನ್ನು ಇಟ್ಟು ನಾವೇ ತುಂಬ ಕ್ಲಟರ್ ಕ್ರಿಯೇಟ್ ಮಾಡ್ತೀವಿ. ಇದನ್ನು ಕೂಡ ನಾವು ಪ್ರತಿದಿನ ಕ್ಲೀನ್ ಮಾಡ್ತೀವಿ. ಇಲ್ಲಿ ಫೋಟೋ ಫ್ರೇಮ್ ಮೇಲೆ ಕೂಡ ಡಸ್ಟ್ ಇದೆ, ಅದನ್ನು ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಒಂದು ನೆವರ್ ಎಂಡಿಂಗ್ ಪ್ರಾಸೆಸ್. ಇದು ಕಂಟಿನ್ಯೂಯಸ್ ಆಗಿ ನಡೀತಾನೆ ಇರಬೇಕು, ಹಾಗೆ ನಡೀತಾನೆ ಇರುತ್ತೆ ಕೂಡ. ಇಲ್ಲಿ ನಾನು ಶೋ ಪೀಸ್ಗಳನ್ನ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಂಚಿನ ಮೂರ್ತಿಗಳಿರುತ್ತೆ ಮನೆಯಲ್ಲಿ, ಶೋ ಪೀಸ್ಗಳಿರುತ್ತೆ. ಅವುಗಳನ್ನೆಲ್ಲ ನಾವು ಬಳಸ್ತಾ ಟೈಮ್ ಕಳೆದಂಗೆ ಅದರ ಶೈನ್ ಕೂಡ ಹೋಗಿಬಿಡುತ್ತೆ. ನಾನು ಈ ಕಂಚಿನ ಮೂರ್ತಿ ಶೈನ್ ಹಾಗೆ ಇಡೋದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಅದರ ಮೇಲೆ ಡಸ್ಟ್ನ ತೆಗೆದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಕೊಬ್ಬರಿ ಎಣ್ಣೆನ ಹಾಕಿ ಅದರಿಂದ ನೀಟಾಗಿ ಒರೆಸ್ಕೋಬೇಕು. ಇದರಿಂದ ಕಂಚಿನ ಮೂರ್ತಿಗಳು ಯಾವುದೇ ಮೆಟಲ್ನ ಯಾವುದೇ ಶೋ ಪೀಸ್ಗಳಾದರೂ ಕೂಡ ಅದರ ಶೈನ್ ಹಾಗೆ ಉಳ್ಕೊಳ್ಳುತ್ತೆ. ತುಂಬ ವರ್ಷ ಅವು ಬಾಳಿಕೆ ಬರುತ್ತೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಶೋ ಪೀಸ್ಗಳಿದ್ದರೆ ಕೊಬ್ಬರಿ ಎಣ್ಣೆಯಿಂದ ಅವುಗಳನ್ನು ಒರೆಸಿ ನೋಡಿ, ಅವುಗಳ ಶೈನ್ ಹಾಗೆ ಉಳ್ಕೊಳ್ಳುತ್ತೆ. ಬುಕ್ ಶೆಲ್ಫ್ ಕ್ಲೀನ್ ಮಾಡಿದ್ಮೇಲೆ ನಾನೀಗ ಚೇರ್ಗಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಚೇರ್ಗಳ ಮೇಲೂ ಕೂಡ ಡಸ್ಟ್ ಸೇರಿಕೊಂಡಿರುತ್ತೆ. ಇದನ್ನೆಲ್ಲ ನಾವು ಪ್ರತಿದಿನ ಕ್ಲೀನ್ ಮಾಡಲೇಬೇಕು, ಹಾಗೆ ನಾವು ಕ್ಲೀನ್ ಮಾಡ್ತೀವಿ ಕೂಡ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅಲ್ಲಿ ಮತ್ತೆ ಡಸ್ಟ್ ಬಂದು ಅಕ್ಯುಮುಲೇಟ್ ಆಗೋದ್ರಿಂದ ಕೆಲವೊಂದು ಸರಿ ಎಷ್ಟಪ್ಪ ಕ್ಲೀನ್ ಮಾಡೋದು ಅಂತ ಕೆಲಸದ ಮೇಲೆ ಬೇಜಾರು ಕೂಡ ಆಗುತ್ತೆ. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ, ನಮ್ಮ ಮನೆ ಇರೋ ಜಾಗದಲ್ಲಿ ಡಸ್ಟ್ ತುಂಬ ಇದೆ. ಹೀಗಾಗಿ ಪ್ರತಿದಿನ ಇದನ್ನೆಲ್ಲ ಕ್ಲೀನ್ ಮಾಡಲೇಬೇಕು, ಅದು ಅನಿವಾರ್ಯ ಆಗಿದೆ. ಈಗ ಇಲ್ಲಿ TV ಕೌಂಟರ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇದರ ಮೇಲೆ ಕೆಲವೊಂದಷ್ಟು ವಸ್ತುಗಳಿದ್ದಾವೆ, ಅವುಗಳನ್ನ ತೆಗೆದು ಕ್ಲೀನ್ ಮಾಡ್ತೀನಿ. TV ಕೌಂಟ್ರನ್ನು ಕೂಡ ನಾವು ಪ್ರತಿದಿನ ಕ್ಲೀನ್ ಮಾಡ್ತೀವಿ. ಈ ಪಾಟ್ಗಳ ಮೇಲೆ ಕೂಡ ಡಸ್ಟ್ ಇದೆ, ಇದನ್ನು ಒರೆಸ್ತಾ ಇದ್ದೀನಿ. ಮನೆಯನ್ನು ಡೆಕೋರೇಟ್ ಮಾಡೋದಕ್ಕೆ ನಾವು ಎಷ್ಟು ಜಾಸ್ತಿ ವಸ್ತುಗಳನ್ನು ತರ್ತೀವಿ ಅಷ್ಟು ಅಲ್ಲಿ ಕ್ಲಟರ್ ಕ್ರಿಯೇಟ್ ಆಗುತ್ತೆ ಮತ್ತು ನಮಗೆ ಕೆಲಸ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ನಮಗೆ ಹೋದಲ್ಲೆಲ್ಲ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನೆಲ್ಲ ತಂದು ನಾವು ಮನೇಲಿ ಜೋಡಿಸ್ಕೊಳ್ಳೋದ್ರಿಂದ ತುಂಬ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ. ಮತ್ತು ಕ್ಲೀನಿಂಗ್ ಮಾಡಬೇಕಾದಾಗ ನೀವು ಅವು ಎಲ್ಲ ವಸ್ತುಗಳನ್ನ ಕ್ಲೀನ್ ಮಾಡಬೇಕು. ಇದರಿಂದ ನಿಮ್ಮ ಕೆಲಸ ಜಾಸ್ತಿ ಆಗುತ್ತಲ್ಲ. ಹೀಗಾಗಿ ಎಷ್ಟು ಕಡಿಮೆ ವಸ್ತುಗಳನ್ನು ನಾವು ಡೆಕೋರೇಷನ್ಗೆ ಬಳಸ್ಕೊಳ್ತೀವಿ ಅಷ್ಟೇ ಒಳ್ಳೆಯದು. ಕ್ಲೀನ್ ಆಗಿರೋ ಮನೆ ಯಾವಾಗಲೂ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಈ TV ಕೌಂಟರ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸಮಯ ಕಳೆದಂಗೆ ವುಡನ್ ಫರ್ನಿಚರ್ ಶೈನ್ ಕಳ್ಕೊಳ್ಳುತ್ತೆ. ಇದರ ಶೈನ್ ಕೂಡ ಮೇಂಟೈನ್ ಮಾಡೋದಕ್ಕೆ ನಾನು ಮತ್ತೆ ಒಂದು ಕಾಟನ್ ಬಟ್ಟೆ ಮೇಲೆ ಕೊಬ್ಬರಿ ಎಣ್ಣೆನ ಹಾಕಿ ಅದರಿಂದ ಈ ವುಡನ್ ಕೌಂಟರ್ನ ಒರೆಸ್ತಾ ಇದ್ದೀನಿ. ಯಾವುದೇ ವುಡನ್ ಫರ್ನಿಚರ್ ಆಗಲಿ ನೀವು ಈ ರೀತಿ ಕೊಬ್ಬರಿ ಎಣ್ಣೆಯಿಂದ ಒರೆಸೋದ್ರಿಂದ ಅದರ ಶೈನ್ ಉಳ್ಕೊಳ್ಳುತ್ತೆ. ಈಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ ನಿಮ್ಮ ಜೊತೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಆದರೆ ಈಗ ಡೀಪ್ ಕ್ಲೀನಿಂಗ್ ಮಾಡ್ತಿರೋದ್ರಿಂದ ಅದನ್ನು ಕೂಡ ಕ್ಲೀನ್ ಮಾಡ್ತೀನಿ, ಹೀಗಾಗಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದರ ಮೇಲಿರೋ ಮ್ಯಾಟ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ತೆಗಿತಾ ಇದ್ದೀನಿ. ಗ್ಲಾಸ್ ಸರ್ಫೇಸ್ ಮೇಲೆ ಡಸ್ಟ್ ತುಂಬ ಹೈಲೈಟ್ ಆಗುತ್ತೆ, ಹೀಗಾಗಿ ಇದರ ಮೇಲೆ ಒಂದು ಮ್ಯಾಟ್ ಯಾವಾಗಲೂ ಹಾಕಿರ್ತೀವಿ. ಈಗ ಇದರ ಮೇಲೆ ಕೋಲಿನ್ ಸ್ಪ್ರೇ ಮಾಡಿ
ಒಂದು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡ್ರೆ ಆಯಿತು. ಡೈನಿಂಗ್ ಟೇಬಲ್ನ ನಾವು ಪ್ರತಿದಿನ ಕ್ಲೀನ್ ಮಾಡೋದ್ರಿಂದ ಇದರ ಕ್ಲೀನಿಂಗ್ನಲ್ಲಿ ಜಾಸ್ತಿ ಕೆಲಸ ಏನಿಲ್ಲ. ತುಂಬ ಕ್ವಿಕ್ಕಾಗಿ ಡೈನಿಂಗ್ ಟೇಬಲ್ ಕ್ಲೀನಿಂಗ್ ಮುಗೀತು. ನಾನಿಲ್ಲಿ ಟಿ ವಿ ಕ್ಲೀನ್ ಮಾಡ್ತಾಯಿದ್ದೀನಿ. ಟಿ ವಿ ಗ್ಲಾಸ್ನ ಕೋಲಿನ್ ಸ್ಪ್ರೇಯಿಂದ ಕ್ಲೀನ್ ಮಾಡಿದ್ಮೇಲೆ ಟಿ ವಿ ಟಾಪ್ ಮೇಲೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಕ್ಲೀನಿಂಗ್ ಕೆಲಸ ಆಲ್ಮೋಸ್ಟ್ ಮುಗೀತಾ ಬಂತು. ಇನ್ನೂ ನೆಲ ಒರೆಸ್ಕೊಳ್ಳೋದು ಅಷ್ಟೇ ಉಳಿದಿರೋದು. ಅದನ್ನು ಕೂಡ ಮಾಡಿದ್ರೆ ಈ ಕೆಲಸ ಮುಗೀತು. ನೀವು ಅಂದಾಜು ಮಾಡ್ಬೋದಾ ನಾನು ಈ ಕೆಲಸ ಎಲ್ಲ ಮುಗಿಸೋದಕ್ಕೆ ರಾತ್ರಿ ಟೈಮ್ ಎಷ್ಟಾಗಿತ್ತು ಅಂತ? ನಾನು ಪೂರ್ತಿಯಾಗಿ ಲಿವಿಂಗ್ ರೂಮ್ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ 2 ಗಂಟೆ ಮೀರಿತ್ತು. ನನಗೆ ಪರ್ಸನಲಿ ಕ್ಲೀನಿಂಗ್ ಮತ್ತು ಆರ್ಗನೈಸಿಂಗ್ ತುಂಬ ಖುಷಿ ಕೊಡುತ್ತೆ. ನಾನು ಬೇಜಾರಿಲ್ಲದೆ ಖುಷಿಯಾಗಿಯೇ ಈ ಕೆಲಸಗಳನ್ನು ಮಾಡ್ತೀನಿ. ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಕೆಲಸಗಳನ್ನ ಮಾಡಿದಾಗ ನನಗೆ. ಈಗ ಡೀಪ್ ಕ್ಲೀನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಕೆಲವೊಂದು ಜಾಗಗಳು ಕ್ಲೀನ್ ಮಾಡೋದು ಉಳ್ಕೊಂಡೇ ಬಿಡ್ತು. ರಾತ್ರಿ ತುಂಬ ಆಗಿರೋದ್ರಿಂದ ಅವುಗಳನ್ನು ಮಾಡೋದಕ್ಕಾಗಲಿಲ್ಲ. ಮುಂದೆ ಯಾವತ್ತಾದರೂ ನಾನು ನಿಮಗೆ ವಿಡಿಯೋದಲ್ಲಿ ಆ ಕೆಲಸಗಳನ್ನು ಕೂಡ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಒಂದು 90% ಲಿವಿಂಗ್ ರೂಮ್ ಡೀಪ್ ಕ್ಲೀನಿಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ವ್ಯೂ ತೋರಿಸ್ತಿದ್ದೀನಿ ನಿಮಗೆ, ಎಲ್ಲ ಕ್ಲೀನಾಗಿ ಹೇಗೆ ಕಾಣಿಸುತ್ತೆ ಅಂತ. ಕ್ಲೀನಾಗಿರೋ ಮನೆ ಯಾವಾಗಲೂ ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ನೀವು ಕೂಡ ನಿಮ್ಮ ಮನೆಯನ್ನು ಇದೇ ರೀತಿ ಕ್ಲೀನ್ ಮಾಡಿ ಸುಂದರವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಅ ಕ್ಲೀನ್ ಹೋಮ್ ಈಸ್ ಅ ಹ್ಯಾಪಿ ಹೋಮ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯರ್ ಮಾಮ್ಸ್.